ಬಾಲಕಿಯರ ಹಾಸ್ಟೆಲ್ಗೆ ಇದ್ದಕ್ಕಿದ್ದ ಹಾಗೇನೆ ನ್ಯಾಯಾಧೀಶರು ದಿಢೀರ್ ಭೇಟಿಯನ್ನು ಕೊಟ್ಟಿದ್ದಾರೆ. ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ಪಟ್ಟಣದ ವಸತಿ ನಿಲಯಕ್ಕೆ ದಿಢೀರ್ ಭೇಟಿ ಕೊಟ್ಟಿರುವಂಥದ್ದು. ಬಿಸಿಎಂ ಇಲಾಖೆಯ ಬಾಲಕಿಯರ ವಸತಿ ನಿಲಯಕ್ಕೆ ಭೇಟಿ ಕೊಟ್ಟಿದ್ದಾರೆ. 3 ದಿನಗಳಿಂದ ಊಟ, ನೀರು, ಶೌಚಾಲಯ ಅವ್ಯವಸ್ಥೆಯ ಬಗ್ಗೆ ವಿದ್ಯಾರ್ಥಿನಿಯರು ದೂರು ಕೊಟ್ಟಿದ್ರು, ಆರೋಪ ಮಾಡ್ತಾ ಇದ್ರು. ವಿದ್ಯಾರ್ಥಿನಿಯರ ಸಮಸ್ಯೆಯನ್ನ ನ್ಯಾಯಾಧೀಶೆ ಆಲಿಸಿರುವಂಥದ್ದು. ಬಾಲಕಿಯರ ಹಾಸ್ಟೆಲ್ಗೆ ನ್ಯಾಯಾಧೀಶರು ದಿಢೀರ್ ಭೇಟಿ ಕೊಟ್ಟು ವಿದ್ಯಾರ್ಥಿಗಳ ಸಮಸ್ಯೆ, ಸದ್ಯಕ್ಕೆ ಯಾವ ರೀತಿ ವಾತಾವರಣ ಇದೆ ಎಲ್ಲದರ ಬಗ್ಗೆಯೂ ಕೂಡ ವಿದ್ಯಾರ್ಥಿಗಳ ಜೊತೆಗೆ ಅವಲೋಕನ ಮಾಡಿದ್ದಾರೆ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಆಗಾಗ ಈ ರೀತಿಯ ವಿಸಿಟ್ಗಳು ಆಗ್ತಾನೆ ಇರುತ್ತೆ. ಲೋಕಾಯುಕ್ತರಿಂದ, ನ್ಯಾಯಾಧೀಶರಿಂದ ಜೈಲುಗಳಿಗೆ, ಹಾಸ್ಟೆಲ್ಗಳಿಗೆ, ಅಲ್ಲಿಯ ವ್ಯವಸ್ಥೆ ಹೇಗಿದೆ, ಅಲ್ಲೇನಾದರೂ ಸಮಸ್ಯೆ ಇದೆಯಾ ಅಂಥೇಳಿ ವಿದ್ಯಾರ್ಥಿಗಳ ಜೊತೆಗೇ ಅವಲೋಕನ ಮಾಡಿದ್ದಾರೆ. ಅದರ ವಿಜುವಲ್ಸನ್ನು ನೀವು ಗಮನಿಸ್ತಾ ಇದ್ದೀರಿ. ಜಾಮೂನ್ ಮಾಡಿದ್ರೆ ಅವರು ರಿಜಿಸ್ಟ್ರಿ ಆಗದೆ ಇರೋರಿಗೆ ಅವ್ರು ಕೇಳಿದ್ರು ಕೊಡಲ್ಲ ಮ್ಯಾಮ್. ಗಾಡಿ ಕೇಳಿದ್ರು ನಾವಲ್ಲ ಅಂತ ಅವರೇ ತಿಂತಾರೆ ಮ್ಯಾಮ್. ಅವ್ರು ಹುಡ್ರಿ ಕೊಡಲ್ಲ. ನಾವು ತೆಗೆದಿಟ್ಟು ಮಾಡ್ತಾರೆ. ಇವ್ರು ಏನಾದ್ರು ಒಂದ್ಸಲ ಏನಾದ್ರು ಹೋಗಿ ಒಂದು ಲೆಟರ್ ಕೊಟ್ಟ ಮ್ಯಾಮ್, ಸೊ ಅವ್ರಿಗೆ ಬಂದು ಪ್ರೋಗ್ರಾಮ್ ಮಾಡ್ಕೊಂಡು ಹೋಗ್ತಾರೆ. ಅವ್ರು ವಿಸಿಟ್ ಮಾಡುವಂತ ಇದಿದೆ ಮ್ಯಾಮ್. ಒಬ್ಬ ನರ್ಸ್ ಬರಬೇಕು, ನರ್ಸ್ ಬರಬೇಕು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಮರೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಮರೇಶ್, ಏಕಾಏಕಿಯಾಗಿ ವಿದ್ಯಾರ್ಥಿನಿಯರ ಹಾಸ್ಟೆಲ್ಗೆ ನ್ಯಾಯಾಧೀಶರು ಭೇಟಿ ಕೊಟ್ಟಿರುವಂತಹದ್ದು ಕಾರಣ ಏನು? ಆ ಸಂದರ್ಭದಲ್ಲಿ ಮತ್ತೇನೆಲ್ಲ ಆಯ್ತು ಅಂತ ಹೇಳಿ. ಪ್ರೇಮ್ ಕುಮಾರ್, ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ಪಟ್ಟಣದಲ್ಲಿರ್ತಕ್ಕಂಥ ಬಿಸಿಎಂ ಇಲಾಖೆಯ ಬಾಲಕಿಯರ ವಸತಿ ನಿಲಯದಲ್ಲಿ ವ್ಯವಸ್ಥೆಗಳು ಸರಿ ಇಲ್ಲ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರಿಗೆ ಒಂದು ಮಾಹಿತಿ ಬಂದಿತ್ತು, ದೂರುಗಳು ಕೂಡ ಹೋಗಿತ್ತು ಅನ್ನುವಂತ ವಿಚಾರದ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರಾಗಿರ್ತಕ್ಕಂಥ ಅಕ್ಷತಾ ಅವರು ದಿಢೀರಾಗಿ ವಸತಿ ನಿಲಯಕ್ಕೆ ಭೇಟಿ ನೀಡ್ತಾರೆ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯರು ಸಾಕಷ್ಟು ಸಮಸ್ಯೆಗಳನ್ನು ಕೂಡ ಸಂದರ್ಭದಲ್ಲಿ ನ್ಯಾಯಾಧೀಶರುಗಳ ಮುಂದೆ ತೋಡ್ಕೊಳ್ತಾರೆ. ಅಂದ್ರೆ ವಸತಿ ನಿಲಯದಲ್ಲಿ ಶುದ್ಧವಾಗಿರ್ತಕ್ಕಂಥ, ಅಂದ್ರೆ ಸಮರ್ಪಕವಾಗಿ ಊಟ ಕೊಡ್ತಾ ಇಲ್ಲ, ಊಟವನ್ನು ಸಹಿತ ಸರಿಗಿರೋದಿಲ್ಲ, ಅದ್ರ ಜೊತೆಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯೂ ಕೂಡ ಇಲ್ಲ. ಮತ್ತೊಂದು ಕಡೆಗೆ ನಾವಿಲ್ಲಿ ವಿದ್ಯಾರ್ಥಿನಿಯರಿದ್ರು ಸಹಿತ ಇಲ್ಲಿ ಶೌಚಾಲಯದ ವ್ಯವಸ್ಥೆಯೂ ಕೂಡ ಇಲ್ಲ. ಹೀಗಾಗಿ ಸಾಕಷ್ಟು ಸಮಸ್ಯೆಗಳಿದೆ. ಅದ್ರ ಜೊತೆಗೆ ವಿದ್ಯಾರ್ಥಿನಿಯರ ವಸತಿ ನಿಲಯ ಅಂದ್ರೆ ಅಲ್ಲಿ ಕಡ್ಡಾಯವಾಗಿ ನೈಟ್ ವಾಚ್ಮನ್ ಇರ್ಬೇಕಾಗುತ್ತೆ. ಆದ್ರೆ ವಾಚ್ಮನ್ ಸಹಿತ ನಮ್ಮ ಹಾಸ್ಟೆಲ್ ಇಲ್ಲ. ಹೀಗಾಗಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಅದ್ರ ಜೊತೆಗೆ ಕುಡಿಲಿಕ್ಕೆ ಮತ್ತು ಬಳಕೆ ಮಾಡ್ಲಿಕ್ಕೆ 3 ದಿನಗಳಿಂದ ನೀರು ಸಹಿತ ಬರ್ತಿಲ್ಲ ಅನ್ನುವಂತ ಸಾಕಷ್ಟು ದೂರುಗಳನ್ನ ನ್ಯಾಯಾಧೀಶರುಗಳ ಮುಂದೆ ಈಗ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿಯರು ಮುಂದಿಟ್ಟಿರುವಂತದ್ದು. ಹೀಗಾಗಿ ನ್ಯಾಯಾಧೀಶರು ಸಹಿತ ವಿದ್ಯಾರ್ಥಿಗಳ ಮನವಿಯನ್ನ ಆಲಿಸಿ ಅದಾದ್ಮೇಲೆ ನಾನು ಆದಷ್ಟು ಬೇಗ ಈ ಒಂದು ವಿಚಾರಗಳನ್ನ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಯಾರಿಲ್ಲಿ ವಾರ್ಡನ್ ಇದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಕೂಡ ಹೇಳ್ತೀನಿ. ಅದ್ರ ಜೊತೆಗೆ ತಕ್ಷಣದಿಂದಲೇ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಅನ್ನುವಂತ ಸೂಚನೆ ಕೊಡ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಒಟ್ಟಾರೆಯಾಗಿ ರಾಜ್ಯದ ಬಹುತೇಕ ವಸತಿ ನಿಲಯಗಳಲ್ಲಿ ಇಂಥದ್ದೇ ಪರಿಸ್ಥಿತಿ ಇದೆ. ಆದ್ರೆ ಇದು ಕೇವಲ ಒಂದು ವಿಚಾರ ಮಾತ್ರ ನ್ಯಾಯಾಧೀಶರು ಭೇಟಿ ಕೊಟ್ಟಾಗ ಬಂದಿದೆ. ಹೀಗಾಗಿ ನ್ಯಾಯಾಧೀಶರು ಸಹಿತ ವಿದ್ಯಾರ್ಥಿನಿಯರ ಒಂದು ಮನವಿಗೆ ಸ್ಪಂದಿಸಿ ಸಮಸ್ಯೆಗಳನ್ನ ಪರಿಹಾರ ಮಾಡೋ ನಿಟ್ಟಿನಲ್ಲಿ ಮತ್ತು ಈ ಮುಂದೆ ಈ ರೀತಿಯ ಸಮಸ್ಯೆಗಳು ಬರದೇ ಇರೋ ನಿಟ್ಟಿನಲ್ಲಿ ನಾನು ಕ್ರಮ ಕೈಗೊಳ್ಳಲಿಕ್ಕೆ ಜಿಲ್ಲಾಧಿಕಾರಿಗಳಿಗೆ ಸೂಚಿಸ್ತೇನೆ ಅನ್ನುವಂತ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಪ್ರೇಮ್ ಕುಮಾರ್. ಓಕೆ, ಥ್ಯಾಂಕ್ ಯು ಅಮರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.